ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸ್ವಲ್ಪ ತೇನಿವರೆಗೂ ಬಂದಿದ್ದೀನಿ. ಆದ್ರಿಂದ ತೇನಿಯಿಂದನೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ಟು ಇವತ್ತು ಬೆಳಗ್ಗೆನೆ ಡೌನು. ನಾನು ನೋಡುವಾಗ 65 ಪಾಯಿಂಟ್ ಡೌನು. ಸೆನ್ಸೆಕ್ಸು ಡೌನು. ನಿನ್ನೆ ಏನೋ ಕ್ಲೋಸಿಂಗ್ ಅಲ್ಲಿ ಸೆನ್ಸೆಕ್ಸ್ ಅಲ್ಲಿ CIS ಪ್ರಾಬ್ಲಮ್ ಬಂದು ಸೆನ್ಸೆಕ್ಸ್ ನ ಇಂಪ್ಯಾಕ್ಟ್ ಮಾಡಿರೋದಾಗಿ ಸುದ್ದಿ. ನಾವು ಫ್ಯೂಚರ್ಸ್ ಅಲ್ಲಿ ಫಿಕ್ಸ್ ನೋಡದೇ ಇರೋದ್ರಿಂದ ನಮಗೆ ಇದ್ರ ಬಗ್ಗೆ ಯಾವ ಚಿಂತೆನೂ ಇಲ್ಲ. ಯಾವ ಈಗ ರಿಟೇಲ್ ಇನ್ವೆಸ್ಟರ್ಸ್ ಯಾರೆಲ್ಲ ಈಗ ಈ ಫೆಂಡೋ ಕ್ರಿಯೇಟ್ ಮಾಡ್ತಾರೋ ಒನ್ ಪೋರ್ಷನ್ ಆಫ್ ಫ್ರೆಂಡ್ನು 12ನೇ ತಾರೀಕು ಸ್ಟ್ರೈಕ್ ಮಾಡೋದಾಗಿ ಪ್ರಶ್ನೆ. ಸ್ವಲ್ಪ ಅದರಿಂದ ವಾಲ್ಯೂಮ್ಸ್ ಕಡಿಮೆ ಆಗಿದೆಯೇನೋ ಅಂತ ಒಂದು ಪ್ರಶ್ನೆ. ನಾನೇನ್ ಹಿಂದೆ ಯಾಕೆ ನೀವು ಮಂಗಾತ ಆಡಬೇಕು, ಮಂಗಾತ ಆಡೋದು ಆಮೇಲೆ ಅಯ್ಯಯ್ಯೋ ಹಿಂಗಾಯ್ತು ಹಂಗಾಯ್ತು ಅಂತ ಯಾಕೆ ಹೇಳ್ಬೇಕು? ಹೆಂಗೂ 100 ಜನರಲ್ಲಿ 95 ಜನ ದುಡ್ಡೆಲ್ಲ ಬಿಡದೇ ಇರೋದೇ ಸಾಕು. ಅದರಿಂದ ಅದಕ್ಕಿಂತ ಜಾಸ್ತಿ ನಂಬರು ವರ್ಷಕ್ಕೆ 1.5 ಲಕ್ಷ ಕೋಟಿ ಬಿಡ್ತಾ ಇದ್ದೀರಾ. ಆ CIS ಕಾರಣ ಹೇಳಿ ಆದ್ರೂ ಈ ಒಂದು ಅಭ್ಯಾಸನ ಬಿಟ್ರಿ ಅಂತ ಅಂದ್ರೆ ನಿಮ್ಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು. NSE BSE ಮಾತ್ರನೇ ಲೂಸರು. ಯಾಕಂದ್ರೆ ಸ್ವಲ್ಪ ದಿನಕ್ಕೆ ಅವ್ರಿಗೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ಅದನ್ನು ಲೇಟರ್ ಸರಿ ಆಗ್ಬಿಡತ್ತೆ. ಯಾಕೆ ಅಂತಂದ್ರೆ ಈ ಯೂಜರ್ ಇನ್ವೆಸ್ಟರ್ಸ್ ಅಂತ ಅನ್ನೋರು ಮಾರ್ಕೆಟ್ ಅಲ್ಲಿ ತಗೋತಾರೆ. ಎನಿವೆ ನಾವ್ ಹೇಳಿ ಯಾರು ಕೇಳ್ತಾರೆ? ಇದೇನೆ ಇವತ್ತಿನ ವಿಷಯ. ಇವತ್ತು ಬೇರೆ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ನೋಡೋಣ. US ನ 30 ಇಯರ್ ಈಲ್ಡು 2000 ಆದ್ಮೇಲೆ ಅಂದ್ರೆ ಪ್ರೆಸಿಡೆಂಟ್ ಆಗಿದ್ದಂತ ಕಾಲದ ನಂತರ ಈಗಷ್ಟೇ ಆ 30 ಇಯರ್ ಈಲ್ಡು ಅಷ್ಟೊಂದು ಹೈ ಆಗಿದೆ. ನಿಮ್ಮ ಎಂಟೈರ್ ಸ್ಟಾರ್ಟಪ್ ಏರಾ, ಸ್ಟ್ಯಾಂಡಪ್ ಏರಾ ಎಲ್ಲಾನು ದಾಟಿ ಹೊರಟೋಯ್ತು. ಇವತ್ತು ನಾವು ಡೈಲಿ ಯೂಸ್ ಮಾಡುವಂತ ಈ ಗೂಗಲ್ ಕಂಪನಿನೇ 2003-4 ಅಲ್ಲೇ ಪಬ್ಲಿಕ್ ಆಗಿ ಹೋಗಿತ್ತು. ಆಮೇಲೆ ಗೂಗಲ್ ಒಂದು ಅನ್ನೋನ್ ಕಂಪನಿ ಆಗಿ ಇದ್ದಾಗ ಇದ್ದಂತ ಇಂಟ್ರೆಸ್ಟ್ ರೇಟ್ಗೆ ಬಂದ್ಬಿಡ್ತು. ಈ ಫೇಸ್ಬುಕ್ಕು, ಯೂಟ್ಯೂಬು ಇದೆಲ್ಲ ಇದ್ದಂತ ಇರಾನ ಇದೇನೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್. ಇದರಿಂದ ಏನ್ ನಡೆಯುತ್ತೆ ಅಂತ ನೋಡಿದ್ರಿ ಅಂತಂದ್ರೆ ರೂಪಾಯಿ ಮೇಲೆ ಅತಿ ಮೀರಿದಂತ ಒಂದು ಪ್ರೆಷರ್ ಬರುತ್ತೆ. ಅದಾದ್ಮೇಲೆ ಡಾಲರು ಹೊರದೇಶಕ್ಕೆ ಹೊರಗಡೆ ಹೋಗ್ತಾನೆ ಇರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಇಂಟ್ರೆಸ್ಟ್ ರೇಟ್ಗೂ ನಮ್ಮ ಊರಲ್ಲಿ ಇರುವಂತ ಇಂಟ್ರೆಸ್ಟ್ ರೇಟ್ಗೂ ಡಿಫ್ರೆನ್ಸ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಯಾಕೆ ಅಂತಂದ್ರೆ ಈಗ ಅದು 2.5% ಅಷ್ಟು ಕೂಡ ಡಿಫ್ರೆನ್ಸ್ ಇಲ್ಲ. ಅದರಿಂದ ಡಾಲರ್ ಕಡೆಗೇನೆ ದುಡ್ಡು ಹೋಗೋದು. ಯಾರಾದ್ರೂ ಬಂದು ಈಗ ನಮ್ಮ ಈ ಗವರ್ಮೆಂಟ್ ಗ್ಯಾರಂಟಿ ತರ ಕೊಟ್ರು ಅಂತ ಅಂದ್ರೆ ಒಂದು 40 ಬಿಲಿಯನ್ ಬರುತ್ತೆ. ಈಗ ಗವರ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಬಟ್ ಇಂಟ್ರೆಸ್ಟ್ ರೇಟು ಏರಿದ್ರೆ ಅದು ಕೂಡ ಹೊರಗಡೆ ಹೋಗ್ಬಿಡತ್ತೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡೋದಕ್ಕಾಗಲ್ಲ. ಆದ್ರೆ ಇಂಟ್ರೆಸ್ಟ್ ಇದು ಪ್ರಾಬ್ಲಮ್ ಸಾಲ್ವ್ ಆಗಲಿದೆಯಾ ಏನು ಅನ್ನೋದು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಕೋರ್ ಇನ್ಫ್ಲೇಷನ್ ಸ್ಟಡಿಯಾಗಿ 2-2.5% ಗಿಂತ ಮೇಲೆ ಇದೆ. ನಾರ್ಮಲ್ ಇನ್ಫ್ಲೇಷನ್ 3% ಗಿಂತ ಮೇಲೆ ಇದೆ. ಇದೆಲ್ಲ ಅಮೆರಿಕಾದಲ್ಲಿ. ಸೊ ಯಾವ್ದಾದ್ರೂ ಒಂದು ಸಮಯದಲ್ಲಿ ಇಂಟ್ರೆಸ್ಟ್ ರೇಟ್ ನ ಏರ್ಸೋದನ್ನ ಬಿಟ್ರೆ ಅಮೆರಿಕಾಗೆ ಬೇರೆ ದಾರಿ ಇಲ್ಲ. ಈ ಭಯ ಇರೋದ್ರಿಂದಾನೇ ನಾನು ಈ ಚಿನ್ನದ ಬೆಲೆ ಕೆಳಗೆ ಬೀಳತ್ತೆ ಅಂತ ನಿಮಗೆ ಹೇಳ್ದೆ. ಸಬ್ಸಿಡಿ ಮೇಲೆ ಏರ್ದಂತ ಚಿನ್ನ ಇವತ್ತು ಕೆಳಗೆ ಇಳಿದಿದೆ. 180 ರೂಪಾಯಿ ಇಳಿದಿದೆ. ತಿರ್ಗಾ 14,000ಗೆ ಬಂದಿದೆ. ಅದೇ ನಾನು ಹೇಳೋದು, ಈ ನ್ಯಾರೋ ರೇಂಜ್ ಅಲ್ಲಿ 4,200 ಗಿಂತ ಮೇಲೆ ಹೋಗಿದ್ರಿಂದ ಚಿನ್ನ ಏರಿತ್ತು. ಈಗ ತಿರ್ಗಾ ಈಲ್ಡ್ ಏರಿದ ಕೂಡ್ಲೆ ಚಿನ್ನ ಹಂಗೇ ಇಳಿತಾ ಇದೆ. ಇದು ಮ್ಯಾನ್ ಹೆಡ್ ತರ ಇದ್ದಂತ ಒಂದು ಇಂಟರ್ ಈಲ್ಡ್. ಈ ಈಲ್ಡ್ ಪ್ರಾಬ್ಲಮ್ ಇರೋವರೆಗೂ ಚಿನ್ನ ಇಳಿತಾನೇ ಇರತ್ತೆ. ಮೇಲೆ ಹೋದ್ರೂ ಕೂಡ ಆ ಮ್ಯಾಗ್ನೆಟ್ ಅದನ್ನ ಇಳಿದ್ ಬಿಡತ್ತೆ. ಇವತ್ತು ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಅಲ್ಲಿ ಇದೆ. ರೂಪಾಯಿ 95.40 ನಲ್ಲಿ ಇದೆ. ಇವತ್ತು ಇನ್ನೊಂದು ಪ್ರಾಬ್ಲಮ್ಮು, ನಮ್ಮ ಊರಲ್ಲಿ ಟ್ರೇಡ್ ಡೆಫಿಸಿಟ್ ಫಿಗರ್ನ ಅನೌನ್ಸ್ ಮಾಡಿದ್ದಾರೆ. ಈ ಟ್ರೇಡ್ ಡೆಫಿಸಿಟ್ $32 ಬಿಲಿಯನ್ ಆಗಿದೆ. ಈ $32 ಬಿಲಿಯನ್ ಅಂತಂದ್ರೆ ನಮ್ಮ ಇಂಪೋರ್ಟ್ $77 ಬಿಲಿಯನ್, ಎಕ್ಸ್ಪೋರ್ಟ್ $42 ಬಿಲಿಯನ್. ಮಿಕ್ಕಿರುವಂಥದ್ದು ಡಾಲರ್ನ ಅಭಾವ. ಇದನ್ನ ಬಿಟ್ರೆ ಹೊರದೇಶದಿಂದ ನಮ್ಮ ದೇಶಕ್ಕೆ ಬರುವಂತ ಜನರು ಕಳಿಸುವಂತ ದುಡ್ಡು ಅದರಿಂದ ನೆಸ್ ಮಾಡಬೇಕು. ಆದ್ರೆ ಇದು ಗಲ್ಫು, ಸಿಂಗಪೂರು, ಮಲೇಷಿಯಾ, ಆಫ್ರಿಕಾದಲ್ಲಿರೋರು ಕಳಿಸ್ತಾರೆ. ಇದರಲ್ಲಿ ಮೆಜಾರಿಟಿ ಅಂತಂದ್ರೆ ಗಲ್ಫ್ ಇಂದ ಬರುವಂತ ದುಡ್ಡು. ಆ ದುಡ್ಡು ಈಗ ನಿಂತು ಹೋಗಿದೆ, ಕಡಿಮೆ ಆಗಿದೆ. ನಿಂತು ಹೋಗಿದೆ ಅಂತಂದ್ರೆ ಝೀರೋಗೆ ಬಂದಿಲ್ಲ, ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ವಾರ್ ಇದೆ. ಆ ವಾರ್ ಮುಗಿಯೋ ತರ ನಮಗೆ ಕಾಣ್ತಾ ಇಲ್ಲ. ಟೆನ್ಷನ್ನು ಹೈಟೆಂಟ್ ಆಗಿದೆ. ಎಣ್ಣೆ 89 ಅಲ್ಲಿದೆ. ಅದರಿಂದ ಇಂಡಿಯಾದ ಕ್ರೂಡ್ ಬೆಲೆ ಜಾಸ್ತಿ ಆಗಿದೆ. ಇದೇ ಸಮಯದಲ್ಲಿ ನಮ್ಮ ಮೇಲೆ 100% ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನೀವು ರಷ್ಯಾದಲ್ಲೂ ಇರಾನಲ್ಲೂ ತಗೊಂಡಿದ್ರೆ ಪ್ರಾಬ್ಲಮ್ ಆಗಿರುತ್ತೆ. ಸೌದಿ ಅರೇಬಿಯಾ ಜಜಾ ಮುಖಾಂತರ ಈ ಎಣ್ಣೆನ ಇಳಿಸ್ಬೋದಾ ಅಂತ ನೋಡೋದು ಪ್ರಾಬ್ಲಮ್ ಆಗಿದೆ, ಡಾಕ್ ಆಗಿದೆ. ಯಾಕಂತಂದ್ರೆ ಹುಥೂಮಿಯರ್ಸ್ನ ಇಟ್ಟು ಹೊಡಿತಾ ಇದ್ದಾರೆ.
ಇವತ್ತು 2 ದೊಡ್ಡ ಸ್ಟಾಕು ಅಡಿ ಪಾತಾಳಕ್ಕೆ ಹೊರಟೋಯ್ತು. ಟಾಟಾ ಪ್ಯಾಸೆಂಜರ್ ವೆಹಿಕಲ್ ನಿಯರ್ಲಿ 6% ಕರೆಕ್ಟ್ ಆಗಿತ್ತು ಬೆಳಗ್ಗೆ. ಟಾಟಾ ಸ್ಟೀಲು 2% ಹತ್ತತ್ರ ಕರೆಕ್ಟ್ ಆಗಿತ್ತು. ಯಾಕೆ ಈ ಟಾಟಾ ಪ್ಯಾಸೆಂಜರ್ ವೆಹಿಕಲ್ ಕರೆಕ್ಟ್ ಆಯ್ತು ಅಂತಂದ್ರೆ ಪ್ರಾಫಿಟ್ 80% ಗಾಗಿ. ಯಾಕಪ್ಪ ಪ್ರಾಫಿಟ್ 80% ಗಾಲಿ ಅಂತಂದ್ರೆ ಈ ಸೈಬರ್ ಅಟ್ಯಾಕ್ ಮುಗಿದು ಇನ್ನೂ ಸಿಮ್ಲಾ ಜಾಗ್ವಾರ್ ಲ್ಯಾಂಡ್ ರೋವರ್ ಸಾಲ್ವ್ ಆಗಿಲ್ಲ. ಈ ಜಾಗ್ವಾರ್ ಲ್ಯಾಂಡ್ ರೋವರ್ ಸಾಲ್ವ್ ಆಗೋವರೆಗೂ ಈ ಪ್ರಾಬ್ಲಮ್ ಸರಿ ಆಗೋದೇ ಇಲ್ಲ. ಅದರಿಂದ ಈ ಜಾಗ್ವಾರ್ ಲ್ಯಾಂಡ್ ರೋವರ್ ಇಶ್ಯೂ ಸಾಲ್ವ್ ಆಗೋವರೆಗೂ ಟಾಟಾ ಪ್ಯಾಸೆಂಜರ್ ವೆಹಿಕಲ್ಸ್ ಪ್ರಾಫಿಟ್ಸು ಭಯಂಕರವಾಗಿ ಏನು ಎಗರಲ್ಲ. ಆದರೆ ರೆವೆನ್ಯೂ 10% ಏರಿ ಇಂಡಿಯಾದಲ್ಲಿ ಅವರ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ಸೂಪರ್ ಆಗಿ ಮಾಡ್ತಾ ಇದೆ. ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಟ್ರಿಪಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪಂಚ್ ಇವಿಯ ಸೇಲ್ಸು ಕಿತ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 8 ಮಂತ್ಸ್ ವರೆಗೂ ವೇಟಿಂಗ್ ಲಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ಗೂ ಅಮೆರಿಕಾಗೂ ನಡೆಯುವಂತ ಈ ಒಂದು ಯುದ್ಧ ಮುಗಿಯೋವರೆಗೂ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ ಒಳ್ಳೆ ಕಾಲ. ಅಲ್ಲಿವರೆಗೂ ಇದು ಮೇಲೆ ಏರ್ತಾನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿ ಗೋಲ್ಡ್ ಸೇಲ್ಸ್ ಕಡಿಮೆ ಆಗಿದ್ರು ಕೂಡ ಇಂಡಿಯಾದಿಂದ ಹೊರದೇಶಕ್ಕೆ ಹೋಗುವಂತ ಗೋಲ್ಡ್ ಎಕ್ಸ್ಪೋರ್ಟ್ಸ್ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಯಾಕೆ ಏರಿದೆ ಅಂತಂದ್ರೆ ಈಗ ರೀಸೆಂಟ್ ಆಗಿ ನಮ್ಮ ಗೋಲ್ಡ್ ನ ಇಂಪೋರ್ಟ್ ಬೆಲೆ ಕೂಡ ಏರಿದೆ. ಅದರಿಂದ ನಮ್ಗೆ ಬರೀ ಇದು ವರ್ಕ್ಮೆನ್ಶಿಪ್ ಅಷ್ಟೇ ಇದೆ. ಅದರಿಂದ ಇಂಪೋರ್ಟ್ ಮಾಡಿದ್ನ ಈಗ ಮೈನಸ್ ಮಾಡಿದ್ರಿ ಅಂತಂದ್ರೆ ಗೋಲ್ಡ್ ಅಂಡ್ ಎಕ್ಸ್ಪೋರ್ಟ್ ಫ್ಲಾಟ್ ಆಗಿರುತ್ತೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಜ್ಯುವೆಲ್ರಿ ಮಾರ್ಕೆಟ್ ಕೂಡ ವೀಕ್ ಆಗೇ ಇದೆ. ಮನಪುರಂನ ಬೇನ್ ತಗೊಂಡ್ಬಿಟ್ರು ಕಂಪ್ಲೀಟ್ ಆಗಿ. ಮ್ಯಾನೇಜ್ಮೆಂಟ್ ಕೂಡ ಬದಲಾಗಿದೆ. ಈ ಮ್ಯಾನೇಜ್ಮೆಂಟ್ ಬದಲಾಗಿದ್ರಿಂದ ಮನಪುರಂ ಅಲ್ಲಿ ಇನ್ನೊಂದು 500 ಆಫೀಸ್ ನ ಓಪನ್ ಮಾಡೋಣ ಅಂತ ಇದ್ದಾರೆ. ಇನ್ನೂ ಏನ್ ಹೇಳ್ತಾರೆ ಅಂತಂದ್ರೆ ನಾವೀಗ ಓನ್ಲಿ ಗೋಲ್ಡ್ ಲೋನ್ ಅಲ್ಲಿ ಫೋಕಸ್ ಮಾಡ್ತೀವಿ, 20-25% ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಬೇರೆ ಏರಿಯಾದಲ್ಲಿ ಇರುವಂತ ಬಿಸ್ನೆಸ್ ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬೈನ್ ಕ್ಯಾಪಿಟಲ್ಲು ಬಡಗಿ ಬಂದಿದ್ರಿಂದ ಮನಪುರಂಗೂ ಮುತ್ತೂಟ್ಗೂ ಇರುವಂತ ವ್ಯಾಲ್ಯೂಯೇಷನ್ ಗ್ಯಾಪು ಸ್ವಲ್ಪ ದಿನದಲ್ಲಿ ಕಳೆದು ಹೋಗುತ್ತೆ. ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ಅದೇ ಗ್ರಾಮ್ಗೆ ದುಡ್ಡನ್ನ ಕೊಡಬಹುದು. ಮಾರ್ಕೆಟ್ನ ಇವರು ಎಕ್ಸ್ಪ್ಯಾಂಡ್ ಮಾಡೋದಾಗಿ ನೋಡ್ತಾ ಇದ್ದಾರೆ. ಅದಾದ್ಮೇಲೆ ಹೊಸ ಮ್ಯಾನೇಜ್ಮೆಂಟ್ ಸೆಪ್ಟೆಂಬರ್ 30th ಅಲ್ಲಿ ಸೌತ್ ಇಂಡಿಯನ್ ಬ್ಯಾಂಕ್ ನ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ವಿ ವಿಲ್ ಪ್ಲಾನ್ ಎ ಸ್ಟ್ರಾಂಗ್ ಗ್ರೋತ್. ನಮ್ದು ಒಂದು ಸ್ಟ್ರಾಂಗ್ ಗ್ರೋತ್ ಸ್ಟ್ರಾಟಜಿ ಇರುತ್ತೆ. ಈ ಸ್ಟ್ರಾಂಗ್ ಗ್ರೋತ್ ಸ್ಟ್ರಾಟಜಿನ ಹಾಕಿಶ್ ಆಗಿ ನೋಡ್ತೀವಿ. ಹಂಗಂತಂದ್ರೆ ತುಂಬಾ ಕೇರ್ಫುಲ್ ಆಗಿ ಅಂದ್ರೆ ಈ ಗಿಡಗದ ರೀತಿ ನೋಡ್ತೀವಿ, ತುಂಬಾ ಕನ್ಸರ್ವೇಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ನಾವು ನೋಡೋವಾಗ ಆದಿತ್ಯ ಬಿರ್ಲಾ ಗ್ರೂಪ್ ಕೂಡ ಒಂದು ಹೇಳಿದ್ದಾರೆ. ಆದಿತ್ಯ ಬಿರ್ಲಾ ಗ್ರೂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಟಾಟಾಗ್ ಮಾತ್ರ ಮ್ಯಾನೇಜ್ಮೆಂಟ್ ಫೀ ಹಾಕೋದಕ್ಕಾಗುತ್ತಾ, ಬಿರ್ಲಾ ಹೆಸರು ಕೂಡ ಇದೆ, ಬೇರೆ ಬಿರ್ಲಾ ಕಂಪನಿಗಳಿಗೆಲ್ಲ ಹೋದ್ರೆ ನಮಗೇನು, ನಾವಂತೂ ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮ ಹೆಸರನ್ನ ಯೂಸ್ ಮಾಡುವಂತವ್ರು, ನಮ್ಮ ತಂದೆಯವರ ಹೆಸರನ್ನ ಯೂಸ್ ಮಾಡುವಂತ ಕಂಪನಿಗಳಿಗೆಲ್ಲ 0.25 ಟರ್ನ್ ಓವರು ಅದು ಬ್ರ್ಯಾಂಡ್ ಫೀ ಅಂತ ಹಾಕಿ ಪ್ಯಾಕೆಟ್ ಅಲ್ಲಿ ತಗೊಂಡು ಹಾಕೋತೀವಿ. ಈಗ ಸದ್ಯಕ್ಕೆ 1000 ಕೋಟಿವರೆಗೂ ವರ್ತ್ಗೆ ವರಮಾನ ಅನ್ನೋದು ಇದೆ. ಈ ಎಲ್ಲ ಕಂಪನಿನೂ ಲಿಸ್ಟೆಡ್ ಆಗಿರೋದ್ರಿಂದ ಲಿಸ್ಟೆಡ್ ಕಂಪನಿಗೆ ನಷ್ಟ. ಇದನ್ನ ಮೊದಲು ಟ್ರೈ ಮಾಡಿದ್ದು ಟಾಟಾ, ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಆ ರೀತಿ ಟಾಟಾ ಅಂತ ಹೆಸರು ಯೂಸ್ ಮಾಡೋದಕ್ಕೆ ದುಡ್ಡು ತಗೊಂಡು ಹಾಕೊಂಡ್ರು. ಅದೇ ರೀತಿ ಇವರು ಈ ಬಿರ್ಲಾ ಅಂತ ಹೆಸರನ್ನ ಯೂಸ್ ಮಾಡೋದಕ್ಕೆ ದುಡ್ಡು ತಗೋತಾ ಇದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಿಂದ ಈ ಬಿರ್ಲಾ ಕಂಪನಿ ಶೇರ್ಸು ಆಲ್ರೆಡಿ ವೀಕ್ ಆಗಿದೆ, ಇನ್ನೂ ಕೂಡ ವೀಕ್ ಆಗೇ ಹೋಗುತ್ತೆ ಅಂತ ಅನ್ಕೋತಾ ಇದ್ದಾರೆ. HDFC ಕಷ್ಟದಲ್ಲಿದೆ ಅನ್ನೋದು ನಮ್ಗೆ ಗೊತ್ತು. ಈ HDFC ಬ್ಯಾಂಕು, ಈ HDFC ಮುರಜ್ ಆದ್ಮೇಲೆ ಇವರು ಈಗ ವೆಸ್ಟ್ ಏಷ್ಯಾದಿಂದ $2 billion ತಗೊಂಡಿದ್ದಾರೆ. ಈ $2 billion ತಗೊಂಡು ಕ್ರೆಡಿಟ್ ಗ್ರೋತ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ವಿಲ್ ಬಿ ದಿ ಆಕ್ಚುಯಲ್ ಕಾಸ್ಟ್ ಆಫ್ ದಿಸ್ $2 billion ಅನ್ನೋದನ್ನ ಎಸ್ಟಿಮೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನದಲ್ಲಿ ಇದನ್ನ ತಿರ್ಗಾ ಮಾಡಕ್ಕಿದ್ದಾರೆ. ಅದರಲ್ಲಿ ರುಪಿ ಡಿಪ್ರಿಸಿಯೇಷನ್ ಅನ್ನೋದು ಎಷ್ಟು, ಕಾಸ್ಟ್ ಎಷ್ಟು ಅನ್ನೋದನ್ನ ವರ್ಕೌಟ್ ಮಾಡಬೇಕು ಬಿಫೋರ್ ಸೇ ದಿಸ್ ಇಸ್ ಗುಡ್. HDFCಗೆ ಕ್ಯಾಪಿಟಲ್ನ ಅವಶ್ಯಕತೆ ಇದೆ, ಡೆಪಾಸಿಟ್ ಬರ್ತಾ ಇಲ್ಲ. ಆಟೋಮೆಟಿಕ್ ಆಗಿ ಡೆಪಾಸಿಟ್ ರೇಟು ಏರ್ಸಿದ್ರೇನೆ ಈ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಓವರ್ ಆಲ್ ಆಗಿ ಇಂಟ್ರೆಸ್ಟ್ ರೇಟ್ ಏರ್ಸಿದ್ರೆ ಇಂಡಿಯಾಗೆ ಒಳ್ಳೇದು. ಯಾಕೆ ಹಂಗೆ ಹೇಳ್ತೀನಿ ಅಂತಂದ್ರೆ ಸಕ್ಕರೆಯ ಬೆಲೆ 7%ಗಿಂತ ಮೇಲೆ ಏರಿ ಆಲ್ ಟೈಮ್ ಹೈ ಹತ್ರ ಹೋಗ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ಈ ಸಕ್ಕರೆಯ ಬೆಲೆ. ಇದು ಗೌರ್ಮೆಂಟ್ ಎಕ್ಸ್ಪೋರ್ಟ್ನ ಬ್ಯಾನ್ ಮಾಡೋದನ್ನ ಬಿಟ್ರೆ ಬೇರೆ ಯಾವ ಐಡಿಯಾನೂ ಮಾಡಿಲ್ಲ. ಇದರಿಂದ ಎಲ್ಲ ಶುಗರ್ ಸ್ಟಾಕು ಹೈ ಅಲ್ಲಿ ಇದೆ. ಗೌರ್ಮೆಂಟ್ ಕೂಡಲೇ
ಈ ಶುಗರ್ನ ಈ ಬೆಲೆನಲ್ಲೇ ಮಾರ್ಬೋದು ಅಂತ ಕಂಟ್ರೋಲ್ ಮಾಡೋಕೆ ನೋಡ್ತಾರೆ. ಯಾಕೆ ಅಂತಂದ್ರೆ ಈಗ ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ. ಫೆಸ್ಟಿವಲ್ ಸೀಸನ್ಗೆ ಮುಂಚೆನೆ ಸಕ್ಕರೆಯ ಬೆಲೆ ಆಲ್ ಟೈಮ್ ಹೈನ ಟಚ್ ಮಾಡಿದೆ. ಆದ್ರೆ RBI ಕರೆದು ಮಾತಾಡುವಾಗ ರೇಟ್ ಏನು ಏರ್ಸೋದು ಬೇಡ, ಏನು ಬೆಲೆ ಏರಿಕೆಗಳೇ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮಾರ್ಕೆಟ್ ಇಂದ ನಮ್ಗೆ ಬರ್ತಾ ಇರುವಂತ ಸುದ್ದಿ, ಇದೇ ಪೇಪರ್ ಇಂದ ಬರ್ತಾ ಇರುವಂತ ಸುದ್ದಿ, ಶುಗರ್ ಆಲ್ ಟೈಮ್ ಹೈ. ಇದನ್ನೆಲ್ಲ ನೋಡುವಾಗ ಏನ್ ನಡೀತಾ ಇದೆ ಅನ್ನೋದು ನಮಗೆ ಅರ್ಥ ಇಲ್ಲ. ಅದರಿಂದ ನಾವು ಸೇಫ್ ಆಗಿ ಡಿಫೆನ್ಸಿವ್ ಆಗಿ ನಮಗೆ ಗೊತ್ತಿರೋದನ್ನ ಮಾತ್ರ ಟಿಫನ್ ಕಾಫಿ ರೇಂಜ್ ಅಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ವೆಯ್ಟ್ ಮಾಡೋದನ್ನ ಬಿಟ್ರೆ ನಮಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಖಂಡಿತವಾಗ್ಲೂ ಗೋಲ್ಡ್ ಬೆಲೆ ಇಳಿಲೇಬೇಕು. ಅಮೆರಿಕಾದಲ್ಲಿ ಈಲ್ಡ್ ಏರಿದ್ರೆ ಡಾಲರ್ ಸ್ಟ್ರೆಂಥನ್ ಆಗುತ್ತೆ, ಗೋಲ್ಡು ವೀಕನ್ ಆಗುತ್ತೆ. ಇದೇ ಸಮಯದಲ್ಲಿ ರೂಪಾಯಿನ ದುಡ್ಡು ವೀಕ್ ಕರೆನ್ಸಿ. ಈವನ್ ಈ $40 ಬಿಲಿಯನ್ ತಗೊಂಡ್ರೂ ಕೂಡ ಆ $40 ಬಿಲಿಯನ್ ಹೋಗಿ ಡೆಫಿನೆಟ್ ಆಗಿ ವೀಕನ್ ಆಗುತ್ತೆ. ಯಾಕೆ ಅಂತಂದ್ರೆ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ನ ಏರಿಸ್ತಾರೆ. ಬೇರೆ ದಾರಿ ಇಲ್ದಂಗೆ ಈಗ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟು ಏರಿಸಿದ್ರು ಅಂದ್ರೆ ಕೂಡಲೇ ದುಡ್ಡು ಹೊರಗಡೆ ಹೋಗುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.